ಸ್ನೇಹಿತರೆಲ್ಲರಿಗೂ ಶುಭ ಸಂಜೆ. ಏನಪ್ಪ ಉಮೇಶ, ವಾರದ ಕಾರ್ಯಕ್ರಮ, ವಾರದ ಕಥೆಯನ್ನು ನಿಲ್ಲಿಸ್ಬಿಟ್ರು ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಕೆಲಸದ ಒತ್ತಡದಲ್ಲಿ ನಿಮ್ಮ ಹತ್ರ ಹಂಚಿಕೊಳ್ಳಲು ಸ್ವಲ್ಪ ವಿಳಂಬವಾಯಿತು. ಅದಕ್ಕೋಸ್ಕರ ವಿಷಾದಿಸ್ತೇನೆ, ಕ್ಷಮೆ ಕೇಳ್ತೇನೆ. ಇವತ್ತು ಒಂದು ಕಥೆಯ ಮೂಲಕ ನಾವು ಒಂದು ನೀತಿಯನ್ನು ತಿಳ್ಕೊಳಕ್ಕೆ ಹೊರಟಿದ್ದೀವಿ. ನಾವು ಅದೇನು ಅಂತ ನೋಡೋಣ. ಒಂದು ಸಲ ತಂದೆ ಮತ್ತು ಮಗ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಭಕ್ತಿಯಿಂದ ನಮಸ್ಕಾರ ಮಾಡೋಕ್ಕೆ ತಂದೆ ಅಣೆಯಾಗ್ತಾನೆ. ತಂದೆಯನ್ನು ನೋಡಿ ಮಗ ಕೂಡ ಅಣೆಯಾಗೋದ್ರಲ್ಲಿ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ಕೊಳಕು ಬಟ್ಟೆ ಹಾಕಿಕೊಂಡು ಮೈಯೆಲ್ಲ ಕಜ್ಜಿಯಾಗಿರತಕ್ಕಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಮೈ ತುಂಬ ನಾರ್ತಾ ಇರುತ್ತೆ. ಆದರೆ ಭಕ್ತರಿಗೆ ಎಲ್ಲರೂ ಒಂದೇ ಅಲ್ವೇ? ಕ್ಷಮಿಸಿ, ದೇವರಿಗೆಲ್ಲರೂ ಭಕ್ತರು ಒಂದೇ ಅಲ್ವೇ? ಅವನು ತಾಳಲಾರದೆ ಅಪ್ಪನನ್ನು ಕೇಳಿಬಿಡ್ತಾನೆ. ಅಪ್ಪ, ಯಾರ್ಯಾರು ಬರ್ತಾರಪ್ಪ ಗುಡಿಗೆ? ವಾಸನೆ ಬರ್ತಾ ಇದೆ ನನಗೆ, ಇಲ್ಲಿ ಹೆಂಗಪ್ಪ ನೀ ನಮಸ್ಕಾರ ಮಾಡ್ತೀಯಾ ಅಂತ. ಅದಕ್ಕೆ ತಂದೆ ಮಗಳು ನಕ್ಕು, ಸಂದರ್ಭನೇ ಅವನಿಗೆ ಪಾಠ ಕಲಿಸತ್ತೆ ಅನ್ನೋ ಥರದಿ ನಕ್ಕು ಸುಮ್ಮನೆ ಬಾ ಅಂತ ಹೇಳ್ತಾರೆ. ಹಾಗೆ ಇನ್ನೇನು ಪ್ರದಕ್ಷಿಣೆ ಹಾಕಬೇಕು ಅನ್ನೋಷ್ಟರ ಒಳಗಡೆ ಒಂದು ಮಹಿಳೆ ಬಂದು ಕಿಟಾರಣ ಕಿರಿಸ್ತಾ ಇರತಕ್ಕಂತಹ ಮಗುವನ್ನು ಮಗನ ಕೈಯಲ್ಲಿ ಕೊಡ್ತಾಳೆ. ತಂದೆ ಹೇಳ್ತಾನೆ, ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ, ನೀನು ಇಲ್ಲಿ ಜಪ ಮಾಡ್ತಾ ಕೂತಿರು ಅಂತ. ಈ ಹುಡುಗ ಆ ಮಗುವನ್ನು ಎತ್ಕೊಂಡು, ಬೇಗ ಬಂದುಬಿಡಿ ಅಮ್ಮ, ನಮ್ಮ ತಂದೆನೂ ಪ್ರದಕ್ಷಿಣೆ ಹಾಕಕ್ಕೆ ಹೋಗಿದ್ದಾರೆ, ಅಲ್ಲಿವರೆಗೂ ನಾನು ಮಗುನ ಹಿಡ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಆರಾಮವಾಗಿ ಮಗುವನ್ನು ಅವಳು ಹುಡುಗನ ಕೈಯಲ್ಲಿ ಕೊಟ್ಟು ಹೋಗ್ತಾಳೆ. ಹೋದ ತಕ್ಷಣ ಇವನು ಮಗುವನ್ನು ಏನೇನೋ ಮಾಡಿ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ನೋಡ್ತಾನೆ. ಈ ಚಿಕ್ಕ ಮಕ್ಕಳು ಏನಾಗುತ್ತೆ, ಒಬ್ರಿಗೆ ಅಭ್ಯಾಸ ಆಗಿಬಿಟ್ರೆ ಇನ್ನೊಬ್ಬರ ಕಡೆ ಹೋಗಲ್ಲ, ಅದು ಅಳಕ್ಕೆ ಶುರು ಮಾಡುತ್ತೆ. ಸೊ ಇವನು ಅಷ್ಟೆಲ್ಲ ಮಕ್ಕಳನ್ನು ನೋಡಿದ್ರೂ ಸಹ ಈ ಮಗು ಒಂಥರ ವಿಶೇಷ ಮತ್ತು ಭಿನ್ನ ಅಂತ ಅನಿಸುತ್ತೆ. ಹೇ ಅಂತ ಆಟಾಡಿಸಿ ಕಿಲಕಿಲ ಮಾಡಿ ಆ ಮಗುವನ್ನು ನಗಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಆ ಮಗುವಿನ ಒಡನಾಟದಲ್ಲಿ 2-3 ಮಿನಿಟ್ಸ್ ಎಂಜಾಯ್ ಮಾಡ್ತಾನೆ. ಅಷ್ಟರಲ್ಲಿ ಅವರಪ್ಪ ಬರ್ತಾನೆ. ಯಾರು? ಈ ಹುಡುಗನ ಅಪ್ಪ. ಪ್ರದಕ್ಷಿಣೆ ಹೋಗಿರ್ತಾನೆ, ಅವನು ಸಹ ಬರ್ತಾನೆ. ಬಂದು ಆಯಿತು ಪುಟ ಹೋಗೋಣ ಅಂತ ಕೇಳ್ತಾನೆ. ನಾನು ಹೇಳಿದ್ನಲ್ಲ ನೀನು ಜಪ ಮಾಡಿದ್ಯಾ ಅಂತ. ಅವಾಗ ಅವನು, ಅಯ್ಯೋ ಹೌದಲ್ಲಪ್ಪ, ಜಪ ಮಾಡೋಕ್ಕೆ ಹೇಳಿದ್ದೆ ದೇವ್ರದ್ದು. ಆದರೆ ಅಪ್ಪ, ಮಹಿಳೆ ಬಂದಿದ್ದರು ಒಬ್ಬರು, ಈ ಮಗು ಭಾಳ ತ್ರಾಸು ಕೊಡ್ತಾಯಿತ್ತು, ನನ್ನ ಕೈಲಿ ಕೊಟ್ಟು ಹೋಗ್ಬಿಟ್ರು, ನನ್ನ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಹೋಯಿತು, ಜಪ ಮಾಡೋದು ಮರ್ತೇ ಬಿಟ್ಟೆ ಅಪ್ಪ ಅಂತ ಕ್ಷಮೆ ಯಾಚಿಸ್ತಾನೆ. ಆವಾಗ ಅವರಪ್ಪ ಹೇಳ್ತಾನೆ, ನೋಡಪ್ಪ, ಜಗತ್ತಲ್ಲಿ ಹಿಂಗೇ ಎಲ್ಲರೂ ಅವರವರ ಕೆಲಸ ನೋಡಿಕೊಂಡು ಅವರವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲೂ ನಾವು ಜಪವನ್ನು ಮಾಡಿದ್ರೆ ದೇವರು ಮೆಚ್ತಾನೆ ಅಂತ. ನಿನ್ನ ಜಪ ತಪ ದೇವರು ಕೇಳೋಲ್ಲ, ಹೂವನ್ನು ಕೇಳಲ್ಲ, ಹಣ್ಣನ್ನು ಕೇಳಲ್ಲ, ಶುದ್ಧ ಮನಸ್ಸನ್ನು ಕೇಳ್ತಾನೆ. ಸರಿ, ನಡಿ ಹೋಗೋಣ ಅಂತ. ಅಷ್ಟರಲ್ಲಿ ಮಗುವಿನ ತಾಯಿ ಬರ್ತಾಳೆ. ಬಂದ ತಕ್ಷಣ ಮಗು ನಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ ಅಂತಾಳೆ. ಇಲ್ಲ ಪರವಾಗಿಲ್ಲ, ತಗೊಳ್ಳಿಮ್ಮ ಅಂತ ಮಗ ಹ್ಯಾಂಡ್ ಓವರ್ ಮಾಡ್ತಾನೆ ಆ ಕೂಸನ್ನು. ಈ ಕಥೆಯಿಂದ ನಾವು ಏನು ತಿಳ್ಕೊಂಡ್ವಿ ಸ್ನೇಹಿತರೆ? 2 ಇಂಟೇಕ್ ಇದೆ ಈ ಕಥೆಯಿಂದ, ಹೇಳಿ ನೋಡೋಣ. ನಾವು ಯಾವುದೇ ಜಾಗಕ್ಕೆ ಹೋದಾಗ ನಮ್ಮ ಕೆಲಸ ಏನು ಅಷ್ಟನ್ನೇ ನಾವು ಮುಗಿಸ್ಕೊಂಡು ಬರಬೇಕು. ಅಲ್ಲಿ ಕುಚೋದ್ಯಗಳನ್ನು ಮಾಡಬಾರ್ದು. ಯಾರೇ ಕೊಳಕ ಬಟ್ಟೆ ಹಾಕ್ಕೊಂಡಿರಲಿ, ಯಾರು ಭಕ್ತಿ ಇಲ್ಲದೆ ನಮಸ್ಕಾರ ಮಾಡಲಿ, ಇನ್ನು ಯಾರೋ ಎಣ್ಣೆ ಹೊಡೆದು ಗುಡಿಗೆ ಬಂದಿರಲಿ, ನಮ್ಗೆ ಯಾಕೆ ಅಲ್ವಾ? ನಮ್ಮ ಕೆಲಸ ಏನು? ನಾವು ಮತ್ತು ದೇವರು. ಇದನ್ನೇ ತಂದೆ ಮಗನಿಗೆ ಕೇಳ್ತಾನೆ. ನನಗೆ ಜಪ ಮಾಡಂತ ಹೇಳಿದ್ದೆ, ಆದರೆ ನೀನು ಖಾಲಿ ಇದ್ದರೆ ಜಪ ಮಾಡಿಬಿಡ್ತಿದ್ದೆ, ಆದರೆ ನೀನು ಖಾಲಿ ಇರಲಿಲ್ಲ, ಕಾನ್ಸಂಟ್ರೇಷನ್ ಎಲ್ಲ ಮಗು ಕಡೆ ಹೋಯಿತು. ಹಾಗೆ ಕಂದ ಪ್ರಪಂಚ. ನಮ್ಮ ಕೆಲಸವನ್ನು ಮಾಡಿಕೊಂಡು ನಾವು ಏಕಾಗ್ರ ಚಿತ್ತದಲ್ಲಿ ನಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಭಗವಂತನ ನೆನೆಸ್ಕೊಳ್ಳೋದಾದರೆ ಭಗವಂತ ನಮ್ಮನ್ನು ಮೆಚ್ತಾನೆ ಅಂತ. ಅದನ್ನು ಬಿಟ್ಟು ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅವರು ಸರಿಗಿಲ್ಲ, ಇವರು ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹಾಳಾಗಲಿ ಇವರು ಹಾಳಾಗಲಿ ಅಂತ ನಾವು ಬೈಕೊಂಡು ದೇವರವನ್ನು ಮಂದಿರವನ್ನು ಸುತ್ತಿದರೆ ನಮಗೆ ಶ್ರೇಯಸ್ಸಾಗಲ್ಲ. ಅದು ವೇಸ್ಟ್ ಆಫ್ ಟೈಮ್ ಮತ್ತು ದೇವರು ಕೂಡ ಮೆಚ್ಚಲ್ಲ ಅಂತ ಹೇಳ್ತಾನೆ. ನೀವು ಹೇಳೋದು ನಿಜ ಅಪ್ಪ ಅಂಥೇಳಿ ಮಗ ಅಪ್ಪನ ಕಾಲಿಗೆ ಬೀಳ್ತಾನೆ. ಈ ಕಥೆಯಿಂದ ಇಂಟೇಕ್ ಆಗಿದೆ ಅಂತ ಅನ್ಕೋತೀನಿ ಭಾಳಷ್ಟು ಜನಕ್ಕೆ. ನಿಜ ಸ್ನೇಹಿತರೆ, ಈ ಬದುಕು ಅನ್ನೋದು ಅತ್ಯಲ್ಪ. ನಾವು ಎಲ್ಲೇ ಹೋದರೂ ಬೇರೆ ಯಾರಿಗೂ ಹೊರೆಯಾಗದೇ ಇರೋಣ. ಅವರಲ್ಲಿರೋ ಸದ್ಭಾವನೆಗಳನ್ನು ನೋಡಿ ಮೆಚ್ಕೊಂಬೋಣ. ನಾವು ಯಾರದೇ ಮನೆಗೆ ಅತಿಥಿಯಾಗಿ ಹೋದರೆ ಅವ್ರ ಮನೆಯಲ್ಲಿ ಸೀದೋಗಿದ್ದ ಅನ್ನ ಇರ್ಬೋದು, ಅಥವಾ ಹ್ಯಾಂಗರಲ್ಲಿ ಕೊಳಕಾಗಿರೋ ಬಟ್ಟೆನ ತಡ್ತಾ ಇರ್ಬೋದು, ಇಲ್ಲ ಕೀ ಕೊಡ್ದಿರೋ ಗಡಿಯಾರ ಇರ್ಬೋದು. ಅವ್ರ ಮನೆಗೆ ಹೋಗಿಬಿಟ್ಟು, ಅಯ್ಯೋ ಕೊಳಕ ಬಟ್ಟೆ ಹಾಕಿದ್ದಾರೆ, ಅಯ್ಯೋ ನೋಡ್ರಿ ಎಷ್ಟು ದಿವಸ ಆಯ್ತು ಹೋಗೋದು, ಅಯ್ಯೋ ಗಡಿಯಾರ ಎಷ್ಟು ದಿನ ಆಯಿತು ಕೀ ಕೊಟ್ಟಿಲ್ಲ,
ಅಯ್ಯೋ ಇದಕ್ಕೆ ಅದಿಲ್ಲ ಅದಿಕ್ಕಿಲ್ಲ ಅಂತ ತಪ್ಪುಗಳನ್ನ ಕಂಡು ಹಿಡಿಯೋದು ಬೇಡ ಸ್ನೇಹಿತರೆ. ನಮ್ಮ ಕೆಲಸ ಏನು, ಅವ್ರನ್ನ ಮಾತಾಡಿಸೋದು. ನಮ್ಮ ಪರ್ಪಸ್ ಏನು, ಬಾಂಧವ್ಯ, ಸೌಹಾರ್ದತೆ. ಒಬ್ಬರು ಹೋದರೆ ಮತ್ತೊಬ್ಬರು ಬಾ ಅನ್ನೋ ಥರ ಇಟ್ಕೊಂಡ್ರೆ ಬಾಂಧವ್ಯ ಬೆಳೀತವೆ. ಗುಡಿಲಾಗಿರ್ಬೋದು ಅಥವಾ ಬಾಳಲ್ಲಾಗಿರ್ಬೋದು. ಶುಭ ಸಂಜೆ ಸ್ನೇಹಿತರೆ. ಇಷ್ಟು ಹಂಚ್ಕೊಂಬೋಣ ಅನ್ನಿಸ್ತು. ನಿಮಗೆ ಲೈಕ್ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ. ಥ್ಯಾಂಕ್ ಯು.